ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಥೀಮ್ ಆಗಿರುತ್ತೆ. ಸೊ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನನ್ನ ಮಗಳು ಫುಲ್ ಸ್ಮೈಲ್ ಮಾಡ್ತಿದ್ದಾಳೆ. ಸೊ ಮೊದಲನೇದಾಗಿ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಗಿದೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಾವು ಈ ವರ್ಷ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆಗಸ್ಟ್ 15, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿರೋಂತಹ ಮಹಾನ್ ವ್ಯಕ್ತಿಗಳನ್ನ ನಾವು ನೆನೆಸ್ಕೊಳ್ಳಬೇಕಾಗತ್ತೆ. ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಹೀಗೆ ಮಹಾನ್ ವ್ಯಕ್ತಿಗಳನ್ನ ನಾವು ನೆನೆಸ್ಕೊಂಡು ಅವನ್ನ ಸ್ಮರಣೆ ಮಾಡ್ಕೊತ ನಾವು ಈ ದಿನವನ್ನು ಆಚರಣೆ ಮಾಡ್ತೀವಿ. ಸೊ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಗಿದ್ರೂ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ಈ ಮುಂಚೆನೇ ಹೇಳಿದರು ಗಾಂಧೀಜಿಯವರು, ಮಧ್ಯರಾತ್ರಿ 12 ಗಂಟೆಯಲ್ಲಿ ಯಾವ ಒಂದು ಹೆಣ್ಣು ಧೈರ್ಯವಾಗಿ ಬರ್ತಾರೋ, ಸೇಫಾಗಿ ಹೊರಗಡೆ ಬಂದು ಮತ್ತೆ ಸೇಫಾಗಿ ಮನೆಗೆ ಹೋಗ್ತಾರೋ ಆವಾಗ ಈ ಸ್ವಾತಂತ್ರ್ಯಕ್ಕೆ ಒಂದು ಅರ್ಥ ಅಂತ ಹೇಳಿದರು. ಆದರೆ ಈಗಿನ ಪ್ರಪಂಚ ಹೇಗಿದೆ ಅಂದರೆ ಡೇ ಟೈಮಲ್ಲ, ನೈಟ್ ಟೈಮಲ್ಲ, ಡೇ ಟೈಮಲ್ಲೂ ಅಷ್ಟೇ ಬರೋದಕ್ಕೆ ತುಂಬಾ ಭಯ ಆಗುತ್ತೆ. ನಾವು ಹೆಣ್ಮಕ್ಳು ಅಷ್ಟೇ ಹೊರಗಡೆ ಕಳಿಸೋದಕ್ಕೂ ಭಯ ಆಗುತ್ತೆ. ಸೊ ಅಷ್ಟು ಪ್ರಪಂಚ ಕೆಟ್ಟೋಗಿದೆ. ಸೊ ನಮ್ಮ ಮಕ್ಕಳನ್ನು ನಾವು ಬೆಳೆಸೋ ರೀತಿಲಿದೆ. ಒಬ್ಬ ಅಪ್ಪ ಅಮ್ಮ ಆಗಿರ್ಬೋದು, ಗುರುಗಳು, ಸೊ ಇವರ ಒಂದು ಕೈಯಲ್ಲಿ ನಮ್ಮ ಮಕ್ಕಳು ಭವಿಷ್ಯ ಇದೆ. ಸೊ ನಾವು ಅಪ್ಪ ಅಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ನಾವು ಹೇಳ್ಕೊಡ್ಬೇಕಾಗುತ್ತೆ. ಹೆಣ್ಣಿನ ಮೇಲೆ ಗೌರವ, ಹೇಗೆ ಹೆಣ್ಣನ್ನು ಗೌರವ ಕೊಡಬೇಕು, ಗೌರವದಿಂದ ಮಾತಾಡಬೇಕು ಅನ್ನೋದನ್ನು ನಾವು ಪ್ರತಿಯೊಂದು ಗಂಡು ಮಗುಗೆ ಹೇಳ್ಕೊಟ್ರೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಸೊ ಇದು ನನ್ನ ಒಂದು ಅಭಿಪ್ರಾಯ. ಸೊ ನೋಡಿ, ಔಟ್ಪುಟ್ಟು ಈ ಥರ ಬಂದಿದೆ. ಸೊ ಬಲೂನಲ್ಲಿ ನಾನು ಆರೆಂಜು, ಗ್ರೀನು, ವೈಟ್ನ ತೊಗೊಂಡು ಬಲೂನ್ ಡೆಕೋರೇಷನ್ ಮಾಡಿಕೊಂಡೆ. ಸೊ ನನ್ನ ಮಗಳಿಗೆ ಪಾಪ ಸ್ವಲ್ಪ ಕೋಲ್ಡ್ ಆಗಿತ್ತು, ಆದರೂ ನಾನು ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಅವಳಿಗೆ ಇದು. ಸೊ ನಾವು ಇಂಡಿಯನ್ ಆಗಿ ಈ ಥರ ಒಂದು ಥೀಮ್ ಮಾಡಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಹಾಗಾಗಿ ಸಿಂಪಲಾಗಿ ಮಾಡೋಣ ಅಂತೇಳಿ ಮಾಡಿದೆ. ಸೊ ತುಂಬಾ ಟೈಮ್ ಹಿಡಿಯಿತು ನನಗೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇಲ್ಲಿ ಕೂತ್ಕೋ. ಸೊ ನನ್ನ ಮಗಳು ಸ್ಮೈಲು ಕೊಡ್ತಾಯಿಲ್ಲ, ಏನೂ ಕೊಡ್ತಾಯಿಲ್ಲ ಪಾಪ. ಅವಳು ಕಷ್ಟ ಅವಳಿಗೆ. ನಾನು ಕೋಲ್ಡ್ ಆಗಿದ್ರು ನಮ್ಮಮ್ಮ ಬಿಡಲಿಲ್ವೇ ನನ್ನ ಫೋಟೋ ಹಿಡಿಯೋದು ಅಂತ ಮೈನ್ ವಾಯ್ಸ್ ನನ್ನ ಬೈಕೊತಾ ಇರ್ತಾಳೆ. ಸೊ ನೋಡಿ, ನಮ್ಮ ಮನೆಯ ಭಾರತೀಯ ನಾರಿ ಇವಳು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಮ್ಮೆ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ನೀ ಹೇಳಮ್ಮ, ಹೇಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.